ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಬಂಗಾರಿ ಅಸಲ ಬಟ್ಟೆ ತಗೋ ಅಂತ ಹೇಳಿದ್ರು ತಗೊಳ್ಳಿಲ್ಲ. ಈಗೆಲ್ಲ ಒಂದೇ ಥರ ಕಾಣ್ತಿದೆ. ಯಾವ್ದು ಹಾಕೊಂಡ್ರೆ ಚೆನ್ನಾಗಿ ಕಾಣುತ್ತೆ ಅಂತ ಗೊತ್ತಾಗ್ತಿಲ್ವಲ್ಲ. ನಿಧಿಗೆ ಯಾವ ಕಲರ್ ಇಷ್ಟನೋ ಅದನ್ನೇ ಹಾಕೋತೀನಿ. ಯಾವ ಕಲರ್ ಇಷ್ಟ ಅಂತ ಯಾವುದು ನಾನು ಕೇಳಲೇ ಇಲ್ವಲ್ಲ. ಹೇಗೆ ಗೊತ್ತು ಮಾಡ್ಕೊಳ್ಳೋದು? ಸ್ವಲ್ಪ ಕಾಫಿ ಕೊಡೆ. ಒಂದು ನಿಮಿಷ ಇರೋ ತರ್ತೀನಿ. ಏ ಡಾರ್ಲಿಂಗ್, ಅಯ್ಯೋ ದೇವ್ರಿ, ನೀನಿನ್ನೂ ಹೊರಟಿಲ್ವಾ? ಮನೇಲೇ ಇದೆಯೇನೋ? ಬೇಗ ಬರ್ತೀನಿ ಅಂತ ಹೇಳಿದೆ ತಾನೇ ನೀನು? ಅಯ್ಯೋ ಬಂಗಾರಿ, ಅದು ಹಾಗಲ್ಲ. ಮತ್ತಿನ್ ಹೇಗೋ? ನಿನ್ಗೋಸ್ಕರ ಎಲ್ಲ ಕಾಯ್ತಾ ಇದ್ದಾರೆ. ಬೇಕಾ ನೋಡು, ಒಂದು ನಿಮಿಷ ಇರು. ಯಾಕೋ, ಏನಾಯ್ತು? ಲೆಫ್ಟಿಗೆ ಬಂದಲ್ಲ. ಅಯ್ಯೋ ನೀನ್ ಲೆಫ್ಟಿಗೆ ಬರಬೇಡ, ಮೊಬೈಲ್ ಲೆಫ್ಟಿಗೆ ತಿರುಗಿಸು. ಹಾಗ ಇನ್ನೊಂದು ಸ್ವಲ್ಪ ಆ ಕಡೆ ತಿರುಗಿಸು. ಥ್ಯಾಂಕ್ಸ್ ಬಂಗಾರಿ, ನಾನು ಇವಾಗಲೇ ಹೊರಟೆ. ಬಾಯ್ ಬಾಯ್ ಬಾಯ್. ನೋಡಿಡೆ, ಕಾಫಿ ರೆಡಿನಾ? ಹಾ ತಂದೆ. ಈಗ ಜೋಡಿ ಮ್ಯಾಚ್ ಆಗುತ್ತೆ. ಇದಕ್ಕೆ ಸ್ವಲ್ಪ ಕ್ರೀಮು, ಸ್ವಲ್ಪ ಪರ್ಫ್ಯೂಮು. ಪರ್ಫೆಕ್ಟ್. ನನಗೆ ಕಾರಣ ಏನು ಇವತ್ತು ಇಷ್ಟೊಂದು ಖುಷಿಯಾಗಿದೆಯಲ್ಲ? ಹಾ, ನೀವು ಖುಷಿಯಾಗಿರಿ. ನಾನು ಖುಷಿಯಾಗಿಲ್ಲ. ನಿತ್ಯ ಡ್ಯಾಡ್ ಫೋನ್ ಮಾಡಿದ್ರು, ಎಮರ್ಜೆನ್ಸಿ ಅಂತೆ. ಸೊ ಮಾರಿಗುಡಿಗೆ ಫ್ಯಾಮಿಲಿ ಜೊತೆ ಬರೋದಕ್ಕಾಗಲ್ಲ ನಿತ್ಯ. ಈಗ ಹೀಗೆ ಹೇಳಿದ್ರೆ ಹೇಗೆ? ಮನೆಯವ್ರಿಗೆಲ್ಲ ಆಲ್ರೆಡಿ ಹೇಳಾಗಿದೆ, ಶಾಂತಿಗೂ ಹೇಳಾಗಿದೆ. ಅಪ್ಪ ಅವರೆಲ್ಲ ಏನ್ ಅನ್ಕೋತಾರೆ? ನಾನು ಏನ್ ಮಾಡ್ಲಿ ತೇಜಸ್? ಐ ಅಂಡರ್ಸ್ಟ್ಯಾಂಡ್, ಬಟ್ ನನ್ನ ಸಿಚುವೇಶನ್ನ ಅರ್ಥ ಮಾಡ್ಕೋತೀಯ ಅನ್ಕೋತೀನಿ. ಪ್ಲೀಸ್ ನಿತ್ಯ. ನಿಮ್ಮೆಣ್ ಸ್ಮೆಲ್ ಅಲ್ಲ, ಇವನು ಪರ್ಫ್ಯೂಮ್ ಹಾಕೊಂಡು ಹಾಸ್ಪಿಟ್ಲ್ಗೆ ಹೋಗ್ತಾನ? ಚಾನ್ಸೇ ಇಲ್ಲ. ಮತ್ತಾರಿರ್ಬೋದು? ನನ್ ಗಂಡನ? ಅಯ್ಯೋ, ನನ್ನ ಇಂಪಾರ್ಟೆಂಟ್ ಸೆಂಟು ಅರ್ಧ ಖಾಲಿ ಮಾಡ್ಬಿಡ್ತಾರೆ. ಅಯ್ಯೋ ಅಕ್ಕ, ಇಲ್ಲಿ ಯಾರು ಏನೇನು ಬೇಕೋ ಎಲ್ಲ ಬರ್ದಿಟ್ಟಿದ್ದೀನಿ. ನಾನು ಒಂದೆರಡು ದಿನ ಹೊರಗಡೆ ಹೋಗ್ತಾ ಇದ್ದೀನಿ. ಏನೋ ಡೌಟ್ ಇದ್ರು ಫೋನ್ ಮಾಡಿ. ಅಲ್ಲ, ನಾನು ಅಕ್ಕ ಅಂತ ಕರಿತಾ ಇದ್ದೀನಿ, ನೀವು ತಮ್ಮ ಅನ್ಬೇಕಲ್ವಾ? ಅಣ್ಣ ಅಂತ ಇದ್ದೀರಾ? ಕರುನಾಡ ಕಣ್ಣ